ಸಾಲ ಮಾಡಿ ಶೋಕಿ ಮಾಡಿ. ನಮ್ಮ ಭಾರತೀಯ ಜನ ಸರಿಯಾಗಿ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಲ್ಲ. ಅದಕ್ಕಾಗಿ ಅವರು ಬೇಗನೆ ಸಾಲದ ಸುಳಿಯಲ್ಲಿ ಸಿಕ್ಕು ಒದಾಡ್ತಾರೆ. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಗುಡ್ ಲೋನನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ರಿಚ್ ಆಗ್ತೀರಾ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ನೀವು ಶೋಕಿ ಮಾಡುವುದಕ್ಕಾಗಿ ಬ್ಯಾಡ್ ಲೋನನ್ನು ತೆಗೆದುಕೊಂಡಿದ್ದರೆ ಖಂಡಿತವಾಗಿ ನೀವು ಬಡವರಾಗ್ತೀರಾ ಮತ್ತು ಟೆನ್ಷನ್ಗೆ ಒಳಗಾಗ್ತೀರಾ. ನೀವು ನಿಮ್ಮ ಡೆಟ್ಟನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದರ ಮೇಲೆ ನಿಮ್ಮ ಫೈನಾನ್ಷಿಯಲ್ ಸಕ್ಸಸ್ ಆರ್ ಫೇಲ್ಯೂರ್ ಡಿಸೈಡ್ ಆಗುತ್ತೆ. ಒಂದು ವೇಳೆ ನೀವು ಸಾಲವನ್ನು ತೆಗೆದುಕೊಂಡಿದ್ದರೆ ಅದನ್ನು ಅಸಲು ಬಡ್ಡಿ ಸಮೇತ ತೀರಿಸುವುದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮ್ಮ ತಲೆ ಮೇಲೆ ಸಾಲ ಇದೆಯಪ್ಪ ಅಂತಂದರೆ ಇದೊಂಥರ ತೂಗು ಗತಿ ಇದ್ದಂಗೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ನೀವು ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ತೀರಿಸಬೇಕು. ಒಂದು ವೇಳೆ ನೀವು ನಿಮ್ಮ ಲೋನನ್ನು ಬೇಗನೆ ತೀರಿಸಬೇಕು ಅಂತ ಅಂದ್ಕೊಂಡಿದ್ರೆ ಈ 5 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ. ಸ್ಟೆಪ್ ನಂಬರ್ 1, ಫಾಲೋ ದ ಡೆಟ್ ಅವಲಾಂಚ್ ಮೆಥಡ್. ಈ ಡೆಟ್ ಅವಲಾಂಚ್ ಮೆಥಡ್ ಏನು ಹೇಳತ್ತಪ್ಪ ಅಂತಂದರೆ, ನೀವು ತೆಗೆದುಕೊಂಡಿರುವ ಎಲ್ಲ ಸಾಲಗಳನ್ನು ಹೈಯರ್ ಇಂಟ್ರೆಸ್ಟ್ ರೇಟ್ ಟು ಲೋವರ್ ಇಂಟ್ರೆಸ್ಟ್ ರೇಟ್ ಲಿಸ್ಟ್ ಮಾಡಿ, ಮತ್ತು ಇದರಲ್ಲಿ ಯಾವ ಲೋನಿಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅದನ್ನು ಮೊದಲು ಪೇ ಮಾಡಿ, ಮಿಕ್ಕ ಲೋನಿನ ಮಿನಿಮಮ್ ಡ್ಯೂಗಳನ್ನಷ್ಟೇ ಕಟ್ಟಿ ಅಂತ ಹೇಳುತ್ತೆ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನೀವು ಮಲ್ಟಿಪಲ್ ಲೋನ್ಗಳನ್ನು ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಕ್ರೆಡಿಟ್ ಕಾರ್ಡ್ ಲೋನ್ ಇದೆ, ಪರ್ಸ್ನಲ್ ಲೋನ್ ಇದೆ, ಎಜುಕೇಷನ್ ಲೋನ್ ಇದೆ, ಹೋಮ್ ಲೋನ್ ಇದೆ, ಈ ಥರ ಬಹಳಷ್ಟು ಲೋನ್ಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಆವಾಗ ನೀವೇನು ಮಾಡಿ, ಟೈಪ್ ಆಫ್ ಡೆಟ್ಟನ್ನು ಬರ್ಕೊಳ್ಳಿ, ಅಮೌಂಟ್ ಆಫ್ ಡೆಟ್ ಬರ್ಕೊಳ್ಳಿ, ಮತ್ತು ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನು ಬರ್ಕೊಳ್ಳಿ. ಮತ್ತು ಇದರಲ್ಲಿ ಯಾವ ಲೋನಿಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅದನ್ನು ಮೊದಲು ಪೇ ಅಪ್ ಮಾಡಿ. ಇಲ್ಲಿ ನೋಡಿ, ಕ್ರೆಡಿಟ್ ಕಾರ್ಡ್ನ ಲೋನ್ ಅಮೌಂಟು ಬರೀ 50,000 ಇದೆ, ಪರ್ಸ್ನಲ್ ಲೋನ್ ಅಮೌಂಟು 1.5 ಲಕ್ಷ ಇದೆ, ಎಜುಕೇಷನ್ ಲೋನ್ ಅಮೌಂಟು 3 ಲಕ್ಷ ಇದೆ, ಹೋಮ್ ಲೋನ್ ಅಮೌಂಟು 20 ಲಕ್ಷ ಇದೆ. ಆದರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ನೋಡಿ, ಕ್ರೆಡಿಟ್ ಕಾರ್ಡ್ಗೆ 36% ಇದೆ, ಪರ್ಸ್ನಲ್ ಲೋನ್ 18% ಇದೆ, ಎಜುಕೇಷನ್ ಲೋನ್ 9% ಇದೆ, ಹೋಮ್ ಲೋನ್ 8% ಇದೆ. ಬಹಳಷ್ಟು ಜನ ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ, ಹೋಮ್ ಲೋನ್ ಜಾಸ್ತಿ ಇದೆ, 20 ಲಕ್ಷ ಇದೆ ಅಂತೇಳಿ ಮೊದಲು ಇದನ್ನು ಪೇ ಮಾಡೋಕ್ಕೆ ಓಡಾಡ್ತಾರೆ. ನೀವು ಈ ರೀತಿ ಮಾಡಬಾರ್ದು. ಡೆಟ್ ಅವಲಾಂಚ್ ಮೆಥಡ್ ಏನು ಹೇಳ್ತಪ್ಪ ಅಂತಂದರೆ, ಮೊದಲು ನೀವು ಹೈಯರ್ ಇಂಟ್ರೆಸ್ಟ್ ರೇಟ್ ಇರುವ ಡೆಟ್ಟನ್ನು ಪೇ ಮಾಡಬೇಕು. ಸೊ ಇಲ್ಲಿ ಕ್ರೆಡಿಟ್ ಕಾರ್ಡ್ಗೆ 36% ಇಂಟ್ರೆಸ್ಟ್ ರೇಟ್ ಇದೆ, ಮೊದಲು ಇದನ್ನು ಪೇ ಅಪ್ ಮಾಡಬೇಕು. ಸೊ ಬೇಗನೆ ಸಾಲ ತೀರಿಸಬೇಕಪ್ಪ ಅಂತಂದರೆ ಈ ಮೆಥಡನ್ನು ನೀವು ಫಾಲೋ ಮಾಡಿ. ಸ್ಟೆಪ್ ನಂಬರ್ 2, ಅಪ್ಲೈ ಡೆಟ್ ಸ್ನೋಬಾಲ್ ಮೆಥಡ್. ನೀವು ಬಹಳಷ್ಟು ತೆರನಾದ ಸಾಲಗಳನ್ನು ಮಾಡಿಕೊಂಡಾಗ ಸ್ನೋಬಾಲ್ ಮೆಥಡನ್ನು ಅಪ್ಲೈ ಮಾಡಿ. ಸೊ ಇದು ಕೂಡ ಬೇಗನೆ ಸಾಲ ತೀರಿಸೋಕೆ ಒಂದು ಬೆಸ್ಟ್ ಸ್ಟ್ರಾಟರ್ಜಿ ಆಗಿದೆ. ಮತ್ತು ನೀವೇನು ಮಾಡಬೇಕಪ್ಪ ಅಂತಂದರೆ, ನೀವು ತೆಗೆದುಕೊಂಡಿರುವ ಎಲ್ಲ ಸಾಲಗಳನ್ನು ಅಮೌಂಟ್ನ ಅನುಸಾರವಾಗಿ ಲಿಸ್ಟಿಂಗ್ ಮಾಡಬೇಕು. ಹೈಯರ್ ಅಮೌಂಟ್ ಟು ಲೋವರ್ ಅಮೌಂಟ್ ಆದರೂ ಮಾಡಿ, ಇಲ್ಲವೇ ಲೋವರ್ ಅಮೌಂಟ್ ಟು ಹೈಯರ್ ಅಮೌಂಟ್ ಆದರೂ ಮಾಡಿ. ಒಟ್ಟಿನಲ್ಲಿ ನೀವು ತೆಗೆದುಕೊಂಡಿರುವ ಎಲ್ಲ ಸಾಲಗಳನ್ನು ಲಿಸ್ಟಿಂಗ್ ಮಾಡಿ. ಉದಾಹರಣೆಗಾಗಿ ಇದೇ ಚಾರ್ಟನ್ನು ನೋಡಿ. ಮೊಬೈಲ್ EMI ಎಷ್ಟಿದೆ? 12,000 ಇದೆ. ಕ್ರೆಡಿಟ್ ಕಾರ್ಡ್ನ ಲೋನ್ ಅಮೌಂಟ್ ಎಷ್ಟಿದೆ? 50,000 ಇದೆ. ಪರ್ಸ್ನಲ್ ಲೋನು 1.5 ಲಕ್ಷ ಇದೆ, ಹೋಮ್ ಲೋನು 20 ಲಕ್ಷ ಇದೆ. ಈ ಥರ ನೀವು ಎಲ್ಲ ಲೋನ್ಗಳನ್ನು ಲಿಸ್ಟಿಂಗ್ ಮಾಡ್ತೀರಾ. ಮತ್ತು ಇದರಲ್ಲಿ ಯಾವ ಲೋನಿನ ಅಮೌಂಟ್ ಕಡಿಮೆ ಇರುತ್ತೋ ಅದನ್ನು ಫುಲ್ಲಿ ಪೇ ಅಪ್ ಮಾಡಿಬಿಡಿ, ಮಿಕ್ಕ ಲೋನ್ಗಳ ಮಿನಿಮಮ್ ಅಮೌಂಟನ್ನು ಪೇ ಮಾಡಿ. ಈಗ ಇದರಲ್ಲಿ ನೋಡಿ, ಮೊಬೈಲ್ನ ಲೋನ್ ಅಮೌಂಟು ಬರೀ 12,000 ಇದೆ. ಸೊ ಇದು ಅತ್ಯಂತ ಸಣ್ಣ ಲೋನ್ ಆಗಿದೆ, ಇದನ್ನು ಫುಲ್ಲಿ ಪೇ ಮಾಡಿಬಿಡಿ. ನೀವು ಈ ರೀತಿ ಸಣ್ಣ ಅಮೌಂಟನ್ನು ಪೇ ಮಾಡಿಬಿಟ್ರೆ ಕಂಪ್ಲೀಟ್ಲಿ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಮತ್ತು ನಿಮಗೇನು ಟೆನ್ಷನ್ ಇರುತ್ತಲ್ಲ, ನನ್ನ ತಲೆ ಮೇಲೆ ಸಿಕ್ಕಾಪಟ್ಟೆ ಸಾಲ ನಡೀತಾ ಇದೆ, ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಂತೇಳಿ. ಸೊ ಅದರಿಂದ ನೀವು ಹೊರಗೆ ಬರ್ತೀರಾ. ಮತ್ತು ನೀವು ಮೆಂಟಲಿ ಹ್ಯಾಪಿ ಆದರೆ, ರಿಲ್ಯಾಕ್ಸ್ ಆದರೆ ನೀವು ಮತ್ತೆ ಜಾಸ್ತಿ ಕೆಲಸ ಮಾಡ್ತೀರಾ ಮತ್ತು ನಿಮ್ಮ ಎಲ್ಲ ಲೋನನ್ನು ಕಂಪ್ಲೀಟ್ಲಿ ಪೇ ಮಾಡ್ತೀರಾ. ಸೊ ಇದು ನಿಮಗೆ ಕಾನ್ಫಿಡೆನ್ಸನ್ನು ಕೊಡುತ್ತೆ ಮತ್ತು ಲೋನನ್ನು ಬೇಗನೆ ತೀರಿಸೋಕ್ಕೆ ಮೋಟಿವೇಟ್ ಕೂಡ ಮಾಡುತ್ತೆ. ಸ್ಟೆಪ್ ನಂಬರ್ 3, ಕಟ್ ವಾಂಟ್ಸ್ ಆ್ಯಂಡ್ ಸರ್ವೈವ್ ಆನ್ ನೀಡ್ಸ್ ಓನ್ಲಿ. ಯಾವಾಗ ನಿಮ್ಮ ತಲೆ ಮೇಲೆ ಸಾಲ ಇರುತ್ತೋ ಆವಾಗ ನೀವು ಸ್ಮಾರ್ಟ್ ಬಜೆಟಿಂಗನ್ನು ಮಾಡಬೇಕು. ನೀವು ನಿಮ್ಮ ನೀಡ್ಸ್ಗಳನ್ನು, ವಾಂಟ್ಸ್ಗಳನ್ನು ಮತ್ತು ಡಿಸೈರ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಸಾಲ ಇರುವಾಗ ಜಸ್ಟ್ ನೀವು ಸರ್ವೈವಲ್ ಮೇಲೇ ಫೋಕಸ್ ಮಾಡಬೇಕು. ಅಂದರೆ ಬರೀ ನೀಡ್ಸ್ಗಳ ಮೇಲೆ ಅಷ್ಟೇ ಖರ್ಚು ಮಾಡಬೇಕು. ಅನಾವಶ್ಯಕವಾದ ವಾಂಟ್ಸ್ಗಳನ್ನು ಮತ್ತು ಡಿಸೈರ್ಸ್ಗಳನ್ನು ಕಂಪ್ಲೀಟಾಗಿ ಕಟ್ ಮಾಡಬೇಕು. ಯಾವ ಸಂಗತಿಗಳಿಲ್ಲದೆ ನೀವು ಬದುಕಕ್ಕೆ ಸಾಧ್ಯ ಇಲ್ವೋ ಬರೀ ಅಂತಹ ಸಂಗತಿಗಳ ಮೇಲಷ್ಟೇ ನೀವು ನಿಮ್ಮ ದುಡ್ಡನ್ನು ಖರ್ಚು ಮಾಡಬೇಕು. ಮಿಕ್ಕ ಎಲ್ಲ ದುಡ್ಡನ್ನು ಲೋನ್ ತೀರಿಸೋದಕ್ಕಾಗಿ ಬಳಸಿಕೊಳ್ಬೇಕು. ಓನ್ಲಿ ಸ್ಪೆಂಡ್ ಆನ್ ನೀಡ್ಸ್
ನಾಟ್ ಆನ್ ವಾಂಟ್ಸ್. ಅನಾವಶ್ಯಕವಾಗಿ ನಿಮ್ಮ ದುಡ್ಡು ಎಲ್ಲೆಲ್ಲಿ ಖರ್ಚಾಗಿ ಹೋಗ್ತಾ ಇದೆನೋ ಅದನ್ನೆಲ್ಲವನ್ನು ನೀವು ಕಟ್ ಮಾಡಬೇಕು. ಉದಾಹರಣೆಗಾಗಿ ಮೊಬೈಲ್ ಆ್ಯಪ್ಗಳ ಸಬ್ಸ್ಕ್ರಿಪ್ಷನನ್ನು ತೊಗೊಂಡಿರ್ತೀರಾ, ಎಂಟರ್ಟೈನ್ಮೆಂಟ್ಗೋಸ್ಕರ ನೆಟ್ಫ್ಲಿಕ್ಸ್ ಇರುತ್ತೆ, ಸ್ಪಾಟಿಫೈ ಇರುತ್ತೆ, ಮ್ಯೂಸಿಕ್ ಕೇಳೋದು, ಪಾಡ್ಕಾಸ್ಟ್ ಕೇಳೋದು, ಬುಕ್ಸ್ ಓದೋದು, ಇಲ್ಲವೇ ಜಿಮ್ಮಿಗೆ ಹೋಗ್ತಾನೆ ಇರಲ್ಲ, ಮೆಂಬರ್ಶಿಪ್ ತೊಗೊಳ್ಳೋದು, ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡೋದು, ವೀಕೆಂಡಲ್ಲಿ ಡಿನ್ನರ್ಗಂತೇಳಿ ಹೊರಗಡೆ ಹೋಗೋದು, ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋದು, ಇಂತಹ ಎಲ್ಲ ಅನಾವಶ್ಯಕ ಖರ್ಚುಗಳನ್ನು ನೀವು ಕಟ್ ಮಾಡಬೇಕು. ಎಲ್ಲಿ ತನಕ ನೀವು ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ತೀರಿಸಲ್ವೋ ಅಲ್ಲಿ ತನಕ ಯಾವುದೇ ಥರನಾದ ಶೋಕಿಗಳ ಮೇಲೆ ದುಡ್ಡನ್ನು ಸುಡಬಾರ್ದು. ಓನ್ಲಿ ನೀಡ್ಸ್ಗಳ ಮೇಲೆ ಅಷ್ಟೇ ಫೋಕಸ್ ಮಾಡಬೇಕು. ಸ್ಟೆಪ್ ನಂಬರ್ 4, ಇನ್ಕ್ರೀಸ್ ಯುವರ್ ಇನ್ಕಮ್ ಅಮೌಂಟ್. ನೀವು ನಿಮ್ಮ ಸಾಲವನ್ನು ಬೇಗನೆ ತೀರಿಸುವುದಕ್ಕಾಗಿ ನಿಮ್ಮ ಖರ್ಚುಗಳನ್ನಂತೂ ಕಡಿಮೆ ಮಾಡಲೇಬೇಕು. ಇದರಲ್ಲಿ ಯಾವುದೇ ಚಾಯ್ಸ್ ಇಲ್ಲ. ಖರ್ಚುಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ನೀವು ನಿಮ್ಮ ಇನ್ಕಮನ್ನು ಕೂಡ ಜಾಸ್ತಿ ಮಾಡಬೇಕು. ಜಾಸ್ತಿ ಹಣವನ್ನು ಸಂಪಾದಿಸಿದಾಗಲೇ ತಾನೇ ನೀವು ಜಾಸ್ತಿ ಲೋನನ್ನು ಪೇ ಮಾಡೋಕ್ಕಾಗೋದು. ಕಡಿಮೆ ಇನ್ಕಮ್ನೊಂದಿಗೆ ನೀವು ಎಷ್ಟೇ ಖರ್ಚುಗಳನ್ನು ಕಡಿಮೆ ಮಾಡಿದರೂ ಕೂಡ ಬೇಗನೆ ಸಾಲ ತೀರಲ್ಲ. ಬೇಗನೆ ಸಾಲ ತೀರಬೇಕಪ್ಪ ಅಂತಂದರೆ ಖರ್ಚುಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಇನ್ಕಮನ್ನು ಜಾಸ್ತಿ ಮಾಡಲೇಬೇಕು. ಇನ್ಕಮನ್ನು ಜಾಸ್ತಿ ಮಾಡಬೇಕಪ್ಪ ಅಂತಂದರೆ ನೀವು ಸ್ಕಿಲ್ಗಳನ್ನು ಕಲೀರಿ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, ನಿಮ್ಮ ಕೆಲಸದಲ್ಲಿ ಓವರ್ ಟೈಮ್ ಡ್ಯೂಟಿ ಮಾಡಿ, ಇಲ್ಲವೇ ಸೈಡ್ ಬೈ ಫ್ರೀಲ್ಯಾನ್ಸಿಂಗ್ ಮಾಡಿ, ಒಟ್ಟಿನಲ್ಲಿ ಜಾಸ್ತಿ ಕೆಲಸ ಮಾಡಿ, ಜಾಸ್ತಿ ದುಡ್ಡನ್ನು ಸಂಪಾದಿಸಿ ಮತ್ತು ಅದರಿಂದ ಬೇಗನೆ ನಿಮ್ಮ ಲೋನನ್ನು ತೀರಿಸೋಕೆ ಪ್ರಯತ್ನ ಪಡಿ. ಇಲ್ಲವೇ ನೀವು ಸೈಡ್ ಇನ್ಕಮನ್ನು ಜನ್ರೇಟ್ ಮಾಡೋಕ್ಕೆ ಶುರು ಮಾಡಿ. ಸೈಡ್ ಇನ್ಕಮಿಗೋಸ್ಕರ ಬೆಸ್ಟ್ ಇದೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದು, ನಿಮ್ಮ ಟ್ಯಾಲೆಂಟನ್ನು ನಾಲೆಜನ್ನು ಜಗತ್ತಿನೊಂದಿಗೆ ಶೇರ್ ಮಾಡೋದು. ಸೊ ಅಲ್ಲಿಂದ ನಿಮಗೆ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಸ ಇನ್ಕಮ್ ಸೋರ್ಸ್ ಆಗುತ್ತೆ. ಸೊ ನೀವು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಏನು ಫುಲ್ ಟೈಮೇ ಮಾಡ್ಬೇಕಂತೇನಿಲ್ಲ, ನೀವು ಪಾರ್ಟ್ ಟೈಮಲ್ಲಿ ವೀಕೆಂಡಲ್ಲಿ ಕೂಡ ಮಾಡ್ಬೋದು. ಬರೀ ಯೂಟ್ಯೂಬ್ ಚಾನಲ್ಲೇ ಮಾಡ್ಬೇಕಂತೇನಿಲ್ಲ, ನೀವು ಫ್ರೀಲ್ಯಾನ್ಸ್ ವಿಡಿಯೋ ಎಡಿಟರ್ ಆಗ್ಬೋದು, ಫ್ರೀಲ್ಯಾನ್ಸ್ ಫೋಟೋಗ್ರಫಿ ಮಾಡ್ಬೋದು, ಫ್ರೀಲ್ಯಾನ್ಸ್ ಆ್ಯಡ್ ಫಿಲ್ಮ್ ಮೇಕಿಂಗ್ ಮಾಡ್ಬೋದು, ಸ್ಮಾರ್ಟ್ಫೋನ್ ಫಿಲ್ಮ್ ಮೇಕಿಂಗ್ ಮಾಡ್ಬೋದು. ಸೊ ಈ ಥರ ಬಹಳಷ್ಟು ಅವಕಾಶಗಳಿವೆ. ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೋಡಿ ಕಲೀರಿ ಮತ್ತು ಸೈಡ್ ಇನ್ಕಮ್ ಸೋರ್ಸನ್ನು ಶುರು ಮಾಡಿ. ಒಂದು ವೇಳೆ ನಿಮಗೆ ಈ ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಫೋಟೋಗ್ರಫಿ, ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಮತ್ತು ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬಾರದೆ ಎಷ್ಟು ವಸ್ತುಗಳು ಬಿದ್ದಿರ್ತವೇನೋ ಅವುಗಳನ್ನೆಲ್ಲ ಸೇರಿಸಿ ಮತ್ತು ಅವುಗಳನ್ನು ಮಾರಿಬಿಡಿ. ನಿಮಗೆ ಒಮ್ಮಿಂದ ದೊಡ್ಡ ಅಮೌಂಟ್ ಬರುತ್ತೆ. ಸೊ ಆ ದೊಡ್ಡ ಅಮೌಂಟ್ನಿಂದ ನೀವು ಪ್ರಿನ್ಸಿಪಲನ್ನು ಪೇ ಮಾಡಿ, ಲೋನ್ ಅಮೌಂಟು ಮತ್ತು ಲೋನ್ EMI ಕಡಿಮೆ ಆಗುತ್ತಲ್ಲ, ಈ ಥರ ಯೋಚನೆ ಮಾಡಿ. ಇನ್ನು ನೀವು ಯಾವ ವಸ್ತುಗಳನ್ನು ಬಳಸದೆ ಮನೆಯಲ್ಲಿ ಇಟ್ಟಿರ್ತೀರೋ, ಅದು ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಅಥವಾ ಬೇರೆ ಯಾವುದೇ ಎಕ್ವಿಪ್ಮೆಂಟು, ಇನ್ಸ್ಟ್ರೂಮೆಂಟ್ ಇರ್ಬೋದು, ಇಲ್ಲವೇ ನಿಮ್ಮ ಮನೆಯಲ್ಲೇ ಖಾಲಿ ರೂಮ್ಗಳಿರ್ಬೋದು, ನಿಮ್ಮದೇ ಆದಂಥ ಖಾಲಿ ಸ್ಪೇಸ್ ಇರ್ಬೋದು, ಇವುಗಳನ್ನೆಲ್ಲ ಬಾಡಿಗೆಗೆ ಕೊಡಿ. ನೀವು ಬಾಡಿಗೆಗೆ ಕೊಟ್ಟಾಗ ಜನ ದುಡ್ಡು ಕೊಡ್ತಾರಲ್ಲ, ರೆಂಟಲ್ ಇನ್ಕಮ್ನಿಂದ ಕೂಡ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಜನ್ರೇಟ್ ಆಗುತ್ತೆ. ಅದನ್ನು ನೀವು ಲೋನ್ ಪೇ ಮಾಡೋಕ್ಕೆ ಬಳಸ್ಕೊಳ್ಳಿ. ಈ ರೀತಿ ನೀವು ಎಲ್ಲ ಆ್ಯಂಗಲ್ನಿಂದಲೂ ಕೂಡ ನಿಮ್ಮ ಇನ್ಕಮನ್ನು ಬೂಸ್ಟ್ ಮಾಡಿ ಮತ್ತು ಲೋನಿನ ಪ್ರಿನ್ಸಿಪಲ್ ಅಮೌಂಟನ್ನು ಬೇಗನೆ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿ. ಸ್ಟೆಪ್ ನಂಬರ್ 5, ಬಿಲ್ಡ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ನಿಮ್ಮಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇಲ್ಲ, ಡಿಸಿಪ್ಲಿನ್ ಇಲ್ಲ ಅಂತಾನೆ ನೀವು ಮಲ್ಟಿಪಲ್ ಲೋನ್ಗಳನ್ನು ಮಾಡ್ಕೊಂಡ್ಬಿಟ್ಟು ಓದಾಡ್ತಾ ಇರ್ತೀರ. ನೀವು ಕಲಿಯೋ ಟೈಮಲ್ಲಿ ಸರಿಯಾಗಿ ಕಲ್ತ್ಬಿಟ್ಟು ಕೆಲಸ ಮಾಡೋ ಟೈಮಲ್ಲಿ ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಸರಿಯಾಗಿ ನೀವು ಇನ್ಶೂರೆನ್ಸನ್ನು ತೊಗೊಂಡಿದ್ರೆ, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿದರೆ, ನಿಮ್ಮ ಫ್ಯೂಚರ್ಗಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನಿಮಗೆ ಲೋನ್ ಮಾಡಬೇಕಾದ ಕೆಟ್ಟ ಪರಿಸ್ಥಿತಿ ಬರೋದೇ ಇಲ್ಲ. ನೀವು ಯಾಕೆ ಈಗ ಸಾಲದ ಸುಳಿಯಲ್ಲಿ ಸಿಕ್ಕಿದ್ದೀರಪ್ಪ ಅಂತಂದರೆ ನಿಮ್ಮಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ, ನೀವು ಸರಿಯಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಿಲ್ಲ, ಅದಕ್ಕಾಗಿಯೇ ನೀವು ಲೋನ್ನಲ್ಲಿ ಓದಾಡ್ತಾ ಇದ್ದೀರಾ. ಸೊ ಇಷ್ಟೆಲ್ಲ ಲೋನ್ ಇರುವಾಗ ಮತ್ತೆ ನೀವು ಓದಾಡಬಾರ್ದಪ್ಪ ಅಂತಂದರೆ, ಹೊಸ ಲೋನ್ ಮಾಡಬಾರ್ದಪ್ಪ ಅಂತಂದರೆ ನೀವು ನಿಮ್ಮಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಬೆಳೆಸ್ಕೋಬೇಕು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಬೇಕು, ಸರಿಯಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕು. ಅಂದಾಗಲೇ ನೀವು ಸರ್ವೈವ್ ಆಗ್ತೀರಾ, ಇಲ್ಲ ಅಂತಂದರೆ ಆಗಲ್ಲ. ನೀವು ಮಾಡಬೇಕಾದ ಮೊದಲ ಕೆಲಸ ಏನಪ್ಪ ಅಂತಂದರೆ ಬಿಲ್ಡ್ ಎಮರ್ಜೆನ್ಸಿ ಫಂಡ್. ನೀವು ಕಡ್ಡಾಯವಾಗಿ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಲೇಬೇಕು ಮತ್ತು ಸರಿಯಾಗಿ ಬಜೆಟಿಂಗ್ ಮಾಡಬೇಕು. ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇತ್ತಪ್ಪ ಅಂತಂದರೆ ನೀವು ಯಾವುದೇ ಕಷ್ಟ ನಷ್ಟ ಆದರೂ ಕೂಡ ಮತ್ತೆ ಹೊಸ ಸಾಲ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಈ ಎಮರ್ಜೆನ್ಸಿ ಫಂಡು ನಿಮ್ಮನ್ನು ಕಾಪಾಡುತ್ತೆ. ಮತ್ತು ತಲೆ ಮೇಲೆ ಲೋನ್ ಇಟ್ಕೊಂಡ್ಬಿಟ್ಟು ಸೈಲೆಂಟ್ ಆಗೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಸೂಸೈಡ್ ಮಾಡ್ಕೊಂಡು ಸಾಯೋದ್ರಿಂದಲೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ನೀವು ಸಾಲ ತೊಗೊಂಡಿದ್ದೀರಪ್ಪ ಅಂತಂದರೆ ಅದನ್ನು ತೀರಿಸಬೇಕು. ನೀವು ನೆಗೋಷಿಯೇಟ್ ಮಾಡಿ, ನಿಮಗೆ ಯಾರ್ದು ಲೋನ್ ಕೊಟ್ಟಿರ್ತಾರಲ್ಲ ಬ್ಯಾಂಕ್ನವರು, ಅವ್ರ ಜೊತೆಗೆ ಮಾತಾಡಿ. ಸೊ ನನಗೆ ಈ ಪ್ರಾಬ್ಲಮ್ ಇದೆ, ಸೊ ನನಗೊಂದು ಸ್ವಲ್ಪ ಟೈಮ್ ಕೊಡಿ, ಕನ್ಸೆಷನ್ ಕೊಡಿ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ ನೆಗೋಷಿಯೇಟ್ ಮಾಡಿ. ಬ್ಯಾಂಕ್ನವರು ನಿಮಗೆ ಕಡಿಮೆ ಮಾಡೇ ಮಾಡ್ತಾರೆ.
ಅವರಿಗೂ ಗೊತ್ತಿರುತ್ತೆ, ನಾವೇನಾದರೂ ಇವನ ಮೇಲೆ ಪ್ರೆಷರ್ ಹಾಕಿದರೆ ಕೇಳದಿದ್ರೆ ಏನೂ ದುಡ್ಡೇ ಬರಲ್ಲ, 100% ಲಾಸಿಗೆ ಹೋಗುತ್ತೆ, ಅದ್ರ ಬದಲಿ ಎಷ್ಟಾದರೂ ಬರುತ್ತೆ ಅಂಥೇಳಿ ಅವರು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡೇ ಮಾಡ್ತಾರೆ. ನೆಗೋಷಿಯೇಟ್ ಮಾಡಿ, ಸೈಲೆಂಟ್ ಆಗೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಸೊ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಬೆಳೆಸ್ಕೊಂಡ್ರೆ ಮಾತ್ರ ನೀವು ನಿಮ್ಮ ಸಾಲವನ್ನು ಬೇಗನೆ ತೀರಿಸೋಕ್ಕಾಗೋದು. ಈ 5 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಲೋನನ್ನು ಬೇಗನೆ ತೀರಿಸಿಬಿಟ್ಟು ನಿಮ್ಮ ಲೈಫಲ್ಲಿ ಖುಷಿಯಾಗಿರಿ. ತಲೆ ಮೇಲೆ ಸಾಲ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ಒಂದೊಳ್ಳೆ ಹ್ಯಾಪಿ, ಹೆಲ್ದಿ, ರೊಮ್ಯಾಂಟಿಕ್, ಸಕ್ಸಸ್ಫುಲ್ ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಲೇಬೇಕು. ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲದೆ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ನಿಮ್ಮ ಮ್ಯಾರಿಡ್ ಲೈಫ್ ಒಂದು ನರಕ ಆಗುತ್ತೆ ಅಷ್ಟೇ. ಅದಕ್ಕಾಗಿ ನೀವು ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ನಮ್ಮ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿತುಬಿಟ್ಟು ಬೇಗನೆ ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.